ಏನಪ್ಪ ಇದು? ಏನ್ ಮಾಡ್ತಾ ಇದೀಯ? ಎಲ್ಲಿಗೆ ಹೋಗ್ತಾ ಇದೀಯಾ? ಏನಪ್ಪ ಫಂಕ್ಷನ್ ನಡೀತಾ ಇದೆ, ನೀನು ಎಣ್ಣೆ ಹೊಡಿಲಿಕ್ಕೆ ಹೋಗ್ತಾ ಇದೆಯಲ್ಲಪ್ಪ? ಮೈಕ್ ಕೊಡಪ್ಪ ಇನ್ನೊಂದು ಈ ಹುಡುಗನಿಗೆ. ನೆಕ್ಸ್ಟ್ ಆಡ ಆಡೋಣ ಅಂತ. ಅಲ್ಲಪ್ಪ, ಈ ಎಣ್ಣೆ ಹೊಡೆಯೋದ್ರಿಂದ ಮನೆ ಹಾಳಾಗುತ್ತೆ ಅಂತ ಗೊತ್ತಿಲ್ವೇನಪ್ಪ ನಿನಗೆ? ಹೌದಾ? ಎಣ್ಣೆ ಹೊಡೆದ್ರೆ ಮನೆ ಹಾಳಾಗುತ್ತೆ, ಎಣ್ಣೆ ಹೊಡಿಲಿಲ್ಲ ಅಂದ್ರೆ ದೇಶ ಹಾಳಾಗುತ್ತೆ. ನಮ್ಗೆ ಆಶಾ ಇಲ್ಲ, ದೇಶ ಅದು ಆಶಾಗಿಲ್ಲ, ದೇಶ ಮುಖ್ಯ. ಓ, ಮನೆಗಿಂತ ದೇಶ ಮುಖ್ಯ. ಮನೆ ಮರ್ತೋಗ್ಬಿಟ್ಟೆ ಸರ್. ಅವನ್ನೆಲ್ಲ ಇಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಕುಡ್ಸಕ್ಕೆ. ಕುಡ್ಸೋದಕ್ಕ? ಎಸ್ ಸರ್. ತಪ್ಪಲ್ವೇನ್ರಿ? ಯಾರು ಹೇಳಿದ್ದು? ಸರ್ವಜ್ಞ ಹೇಳಿದ್ರೆ ಗೊತ್ತಾ? ಸರ್ವಜ್ಞ ಕುಡಿಸಿದ್ದು ನನಗೆ, ಓಹೋ ಕುಡಿಸಿದ್ದು ಪರರಿಗೆ, ಓಹೋ ಕುಡಿಯದೆ ನಾನು ಕುಡಿಯಲ್ಲ ಅಂದವನ್ಗೆ ಹಾ. ಮುಂದಿನ ದಿನ ನಾವು ಕುಡಿಸ್ತೀವಿ ಸರ್ವಜ್ಞ. ಮತ್ತೆ ಇನ್ನೊಂದು, ಅವ್ರು ಸ್ವಲ್ಪ ಜಾಸ್ತಿ ಎಣ್ಣೆ ಹೊಡ್ಬಿಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಕುಡಿದಿದ್ದು ತನಗೆ, ಕುಡಿಸಿದ್ದು ಪರರಿಗೆ, ಅವ್ರಿಗೆ ಕುಡಿಸಿದ್ದು ಕೆಡಿಸಿದ್ದೇನೆ ಬೇಡ, ಮುಂದೆ ನಿಮಗೂ ಕುಡಿಸುವನುಂಟು ಸರ್ವಜ್ಞ ಅಂತ ಹೇಳ್ತಿದ್ದಾರೆ. ನಿಮಗೆ ಹಾಗೆ ಹೇಳ್ತಿದ್ದೀರಾ? ಯಾಕಪ್ಪ? ಇಲ್ಲೊಂದು ವಿಚಾರ ಗೊತ್ತಾ? ಹೇಳಿ ಸ್ವಾಮಿ. ನಮ್ ಎಂಪ್ಲಾಯೀಸ್ ಫಾರ್ಮ್ 16 ಮಾಡಿ 5 ರಿಟರ್ನ್ ತಗೊಳ್ತಾರೆ. ಓಕೆ, ತಗೊಳಲ್ಲ. ಯಾಕೆ? ದೇಶ ಉದ್ಧಾರ ಮಾಡಬೇಕು. ಅಯ್ಯೋ, ಹೌದು. ಇಷ್ಟೆಲ್ಲ ಕೇಳ್ತಿದ್ರಲ್ಲ, ಯಾರು ನೀವು? ನಾನು ಅಯ್ಯಪ್ಪ. ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ, ಅಡ ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಅಯ್ಯೋ ಎಲ್ಲ ಬ್ರಹ್ಮಾಂಡ ತಂಡಗಳನ್ನೇ ಚೆಂಡಾಡಬಲ್ಲ ಅಯ್ಯೋ ಗಂಡು ಗಾಳಿಗಳಿಗೆ ಮುಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡ ನಾನು, ಪ್ರಚಂಡ ರಾವಣ. ಥ್ಯಾಂಕ್ ಯು, ಧನ್ಯವಾದಗಳು. ಈಗ